स्वागत है तमाम दर्शकों का SI91 न्यूज में। मैं आपका मेजबान आबिद हुसैन। बोलो बेटे क्लास में बच्चे के साथ इसलिए ಬಡ ಜನತೆಗೆ ಹಸಿದ ಹೊಟ್ಟಿಗೆ ಅನ್ನ ನೀಡಿದ ಅನ್ನದಾತ ಹಾಗೂ ಸರ್ವ ಸಮಾಜಗಳ ಕುಟುಂಬಗಳ ಬಡ ಕುಟುಂಬಗಳ 5 ಗ್ಯಾರಂಟಿಗಳನ್ನು ನೀಡಿ ಅವರ ಒಂದು ಕಷ್ಟ ಸುಖಗಳಲ್ಲಿ ಭಾಗಿಯಾದಂಥ ಈ ರಾಷ್ಟ್ರದ ಪ್ರಥಮ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಸಮರ್ಥ ಆಡಳಿತಗಾರರು ಸರ್ವ ಸಮಾಜಗಳನ್ನು ಪ್ರೀತಿ ವಿಶ್ವಾಸ ಅನ್ನೋನ್ಯತೆ ಹಾಗೂ ಸಹೋದರತೆಯಿಂದ ತೆಗೆದುಕೊಂಡು ಹೋಗುವಂಥ ಮತ್ತು ತುಳಿಯಲ್ಪಟ್ಟ ಸಮಾಜ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರನ್ನು ಅವರ ಸೇವಾ ಅಭಿವೃದ್ಧಿಗೆ ಯಾವಾಗಲೂ ಅವರು ಕಂಕಣಬದ್ಧರಾಗಿ ನೀಡಿದಂಥ ಅವರ 78ನೇ ಒಂದು ಹುಟ್ಟುಹಬ್ಬವನ್ನು ಇವತ್ತು ಶ್ರೀ ಹಮೀದ್ ಮುಶ್ರೀಫ್ ಅವರ ನೇತೃತ್ವದಲ್ಲಿ ಆಚರಿಸಲಾಗುತ್ತದೆ. ಅವರು ಇವತ್ತಿನ ದಿವಸ ಕೇಕನ್ನು ಕಟ್ ಮಾಡಬೇಕು ಮತ್ತು ಅವ್ರ ಬಗ್ಗೆ ಒಂದು ಎರಡು ಮಾತಾಡಬೇಕಂತೆ. नमस्ते। हमारे कर्नाटक के मुख्यमंत्री सिद्धरामैया साहब का जन्मदिन है। ये आइंदा हिंदू वर्ग आइंदा पूरे समाज को ले जाने वाले गरीब को बस फ्री कर रहे हैं, करेंट फ्री कर रहे हैं, चावल फ्री दे रहे हैं, बच्चा को सीखने के वास्ते यूनिटी दे रहे हैं। ऐसा बहुत से काम कर रहे हैं। बच्चा को साइकिल दें, शू दें, एक दो नहीं 465 काम कर रहे हैं सिद्धरामैया साहब। आज उनका जन्मदिन है। हमें सभी मिला को और एक बार उनको मुबारकबाद देता हूँ। ऐसा चुनो कर्नाटक के पूरे कामाकरण देकर को हमें उनको ऐसा दुआ करते हैं। पकड़ो जी, आओ सब आओ, हाथ लगाओ। हैप्पी बर्थडे हैप्पी बर्थडे टू यू। नमस्ते, अस्सलाम वालेकुम। आज हमारे ऑफिस में सिद्धरामैया साहब का 78 जन्मदिन हमें मनाए। हमें ऐसे हमारे मुख्यमंत्री पहले मुख्यमंत्री हैं, गरीबों को चावल दिए, बस फ्री, करेंट फ्री और यानी दी बच्चा को स्कॉलरशिप, ये डिप्लोमा वाले को ऐसे काम करें हमारे सिद्धरामैया साहब, क्या बोल नहीं सकते, उतना काम कर रहे हैं। ऐसा मुख्यमंत्री ऐसे सब देश में हों देखकर को हमारे कांग्रेस की तरफ से हमें उनको आज पैदा दिन है, उनको हमें मुबारकबाद देते हैं।
आज जन्मदिन क्या इसका विशेष बहुत उनका जो एक राष्ट्र मुख्यमंत्री है बहुत बड़े पैमाने पर होना चाहिए। बड़े पैमाने में जो है हमारे ऑफिस में तुमना नन्ना लग रहा है। ಎಲ್ಲರಿಗೆ ನಮಸ್ಕಾರ. ನಮ್ಮ ರಾಜ್ಯದ ಜನಪ್ರಿಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಅವರು ಇವತ್ತು ಹುಟ್ಟುಹಬ್ಬದ ನಾವು ಒಂದು ಇಲ್ಲಿ ಹಮೀದ್ ಮುಷ್ರೀಫ್ ಸಾಹೇಬ್ರ ಆಫೀಸ್ನಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಇಂಥ ಮುಖ್ಯಮಂತ್ರಿ ಮುಂದೆ ಕರ್ನಾಟಕಕ್ಕೆ ಸಿಗುದಿಲ್ಲ. ಎಲ್ಲ ಬಡವರು ಹಿಡಿದು ಎಲ್ಲ ಸಾಹುಕಾರ ಮಂದಿ ಸುದಕ್ಕ ಇವ್ರದ್ದು ಸಹಾಯ ತಗೊಂಡಿದ್ದಾರೆ, ಆಮೇಲೆ ಇನ್ನೂ ತಗೋತಾ ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬ್ರ ಇರುತ್ತನ ಅವ್ರ ಪೀರಿಯಡ್ದಲ್ಲಿ ಎಲ್ಲ ಕಡು ಬಡು ಸುದಕ್ಕೆ ಎಲ್ಲರೂ ಆರಾಮ್ ಇರ್ತಾರೆ, ಏನ್ ಅವ್ರ ಚಿಂತೆ ಇಲ್ಲ. ಆಮೇಲೆ ನಾನು ಮುಂದಾದ್ರೂ ಸಿದ್ದರಾಮಯ್ಯ ಸಾಹೇಬ್ರು ಇಂಥವ್ರೆ ಈ ರಾಜ್ಯಕ್ಕೆ ಒಬ್ಬ CM ಸಿಗ್ಲಿ ಅಂತೇಳಿ ನಾನು ಎಲ್ಲರಿಗೆ ದೇವರಲ್ಲಿ ಪ್ರಾರ್ಥನಾ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಸಿದ್ದರಾಮಯ್ಯ ಸಾಹೇಬ್ರ ಗುಣನೇ ಎಲ್ಲ CMಗೂ ಬರ್ಲಿ ಅಂತೇಳಿ ನಾನು ನನ್ನ ಮಾತನ್ನು ಹೇಳಿ ಮುಗಿಸ್ತೀನಿ. ಇವತ್ತು ನಾವು ಕೇಕ್ ಕಟ್ ಮಾಡಿದೀವಿ, ಹಮೀದ್ ಮುಷ್ರೀಫ್ ಸಾಹೇಬ್ರ ವತಿಯಿಂದ ಕೇಕ್ ಕಟ್ ಮಾಡಿದೀವಿ ಆಫೀಸ್ನಲ್ಲಿ. ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರು, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಮೇಡಮ್ಗಳು ಅವರ ಎಲ್ಲರೂ ಬಂದು ನಮ್ಮ ಎಲ್ಲ ಮೆಂಬರ್ಗಳು, ನಮ್ಮ ಸಮ್ಮಾನಿ ಉಪಾಧ್ಯಕ್ಷ ಸಾಹೇಬರು ಎಲ್ಲರೂ, ನಮ್ಮ ಪರಶುರಾಮ್ ಮೆಂಬರ್ ಇವರು ಬಂದಿದ್ದಾರೆ, ಬಡೇಗಾರ್ ಅವ್ರು ಬಂದಿದ್ದಾರೆ, ಡಾಕ್ಟರ್ ಪರ್ವೀನ್ ಚೌರ್ ಅವರು ಬಂದಿದ್ದಾರೆ. ಎಲ್ಲರೂ ನಾವು ಸೇರಿ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರದ್ದು ಜನ್ಮದಿನದ ಎಲ್ಲ ಬದಾಯಿ ಮಂದಿಗೆ ಕೊಡ್ತಾ ಇದ್ದೀವಿ ಎಲ್ಲರಿಗೂ. ಓಕೆ ಸರ್, ಥ್ಯಾಂಕ್ ಯು. ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ 78ನೇ ವರ್ಷದ ಜನ್ಮೋತ್ಸವವನ್ನು ಜನ್ಮದಿನದ ಅಂಗವಾಗಿ ನಮ್ಮ ವಿಜಯಪುರದ ಹಮೀದ್ ಮುಷ್ರೀಫ್ ಅವರ ಆಫೀಸ್ನಲ್ಲಿ ಅವರ ಕೇಕ್ ಅನ್ನು ಕಟ್ ಮಾಡುವ ಮೂಲಕ ಅವರಿಗೆ ಅಭಿನಂದನೆಗಳು ಸಲ್ಲಿಸಿದೆವು. ಮತ್ತು ಇಂಥ ನಮ್ಮ ರಾಷ್ಟ್ರದಲ್ಲಿ ಸಿದ್ದರಾಮಯ್ಯನವರು ಜನಪ್ರಿಯ ಮುಖ್ಯಮಂತ್ರಿಗಳು ಯಾರು ನಮ್ಮ ಸಿದ್ದರಾಮಯ್ಯನವರು. ಯಾಕಪ್ಪ ಅಂದ್ರೆ ಇವ್ರು ಕೊಟ್ಟಂತ ಪಂಚ ಗ್ಯಾರಂಟಿಗಳು ಎಲ್ಲ ಸಕ್ಸಸ್ಫುಲ್ ಆಗಿ ಕೊಡ್ತಾ ಇದ್ದಾರೆ, ಎಲ್ಲಾ ಜನರಿಗೆ ಮುಟ್ತಾ ಇದಾವೆ. ಇದೇ ರೀತಿ ಇನ್ನೂ ಏನು ಅವ್ರು ಆಶ್ವಾಸನೆ ಕೊಟ್ಟಿದ್ರು ಎಲ್ಲ ಆಶ್ವಾಸನೆಗಳನ್ನು ಸಹಿತ ಇವರು ನೀಡಿದ್ದಾರೆ ಜನರಿಗೆ. ಇದೇ ತರ ಇವರು ಇನ್ನೂ ಮುಂದಿನ ದಿನಮಾನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಅಲ್ಲ ರಾಷ್ಟ್ರಾದ್ಯಂತ ಇವರ ಸೇವೆ ಮುಂದುವರಿಲತ್ತ ನಾವು ಹಮೀದ್ ಮುಷ್ರೀಫ್ ಅವರ ಅಭಿಮಾನಿ ಬಳಗದಿಂದ ಎಲ್ಲರೂ ಸೇರ್ಕೊಂಡು ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದ. ಪರಶುರಾಮ್ ಉಸ್ಮಾನಿ, ಕಾರ್ಪೊರೇಟರ್ ವಿಜಯಪುರ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬವನ್ನು ಇಂದು ಬಿಜಾಪುರ ನಗರದ ಕಾಂಗ್ರೆಸ್ ಮುಖಂಡರಂತ ಹಮೀದ್ ಮುಷ್ರೀಫ್ ಅವರ ಕಾರ್ಯಾಲಯದಲ್ಲಿ ಇಂದು ನಾವು ಎಲ್ಲರೂ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಕೂಡಿಕೊಂಡು ಸಡಗರದಿಂದ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡಿದೆವು. ಈ ಸಂದರ್ಭದಲ್ಲಿ ಅವ್ರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಕಾಂಗ್ರೆಸ್ ಪಕ್ಷ ಅಗದಿ ಒಬ್ಬ ಶ್ರೇಷ್ಠ ಮುಖ್ಯಮಂತ್ರಿ ಅಂದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಅಂತ ಒಬ್ಬ ಮುಖ್ಯಮಂತ್ರಿ ಇಡೀ ದೇಶದಲ್ಲೇ ಸಿದ್ದರಾಮಯ್ಯ ಅಂತ ಮುಖ್ಯಮಂತ್ರಿ ಯಾರೂ ಇಲ್ಲ ಅಂತ ಹೇಳಿದ್ರು ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಅಷ್ಟ ಒಂದು ಒಳ್ಳೆ ಆಡಳಿತಗಾರ ಅಂತ ಹೇಳಿದ್ರು ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಅಂತ ಒಬ್ಬ ನಮ್ಮ ನಾಯಕ ಸಿಕ್ಕಿದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮೆಲ್ಲ ಕಾರ್ಯಕರ್ತರ ಸೌಭಾಗ್ಯ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಬಯಸಿ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು, ಅಹಿಂದ ನಾಯಕರು, ಹಿಂದುಳಿದ ವರ್ಗದ ನಾಯಕರಾಗಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ 78ನೇ ಹುಟ್ಟುಹಬ್ಬವನ್ನು ಈ ಒಂದು ನಗರದ ಜನಪ್ರಿಯ ಕಾಂಗ್ರೆಸ್ ಮುಖಂಡ ಆಗಿರುವಂತಹ ಸನ್ಮಾನ್ಯ ಅಬ್ದುಲ್ ಹಮೀದ್ ಮುಷ್ರೀಫ್ ಅವರ ಕಾರ್ಯಾಲಯದಲ್ಲಿ ಅವರ ಬಳಗ ಎಲ್ಲರೂ ಅವರ ಅಭಿಮಾನಿಗಳು ಸೇರಿ ನಾವು ಆಚರಿಸಿದ್ದೀವಿ. ಸಿದ್ದರಾಮಯ್ಯನವರು ಎಂಥ ಮುಖ್ಯಮಂತ್ರಿಪ್ಪ ಅಂದ್ರೆ ಪಂಚ ಗ್ಯಾರಂಟಿ ತಂದವರು ಯಾರಾದ್ರೂ ಮುಖ್ಯಮಂತ್ರಿ ರಾಷ್ಟ್ರದಲ್ಲಿ ಇದ್ರಪ್ಪ ಸಿದ್ದರಾಮಯ್ಯ ಅವರು. ಆ ನಿಟ್ಟಿನೊಳಗ ಅದೇ ಅವ್ರ ನಡೆದಂತ ಹದಿಯಲ್ಲಿ ನಮ್ಮ ಅಬ್ದುಲ್ ಹಮೀದ್ ಮುಷ್ರೀಫ್ ಕೂಡ ನಡೀತಾ ಇದ್ದಾರೆ. ಅವ್ರ ಮಾರ್ಗದರ್ಶನದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ, ನಗರದಲ್ಲಿ ಅಷ್ಟೇ ವಿಜಯಪುರ ಜಿಲ್ಲೆಯಲ್ಲಿ ನಾವು ಕಾಂಗ್ರೆಸ್ಗೂ ನಾವು ಬೆಳೆಸೋಣ. ಮತ್ತು ಸಿದ್ದರಾಮಯ್ಯ ಅವರು ಬರುವ ಮುಂದೆ ನಮ್ಮ 2028 ಅವ್ರ ನೇತೃತ್ವದಲ್ಲಿ ಚುನಾವಣಾ ಎದುರಿಸೋಣ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಅಬ್ದುಲ್ ಹಮೀದ್ ಮುಷ್ರೀಫ್ ಅವರ ಬಳಗದ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕವಾದ ಶುಭಾಶಯಗಳು. ಹಾಗೂ ದೀನದಲಿತರ ಧೀಮಂತ ನಾಯಕರು, ಭಾಗ್ಯಗಳ ಸರದಾರ, ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರ 78ನೇ ಹುಟ್ಟುಹಬ್ಬವನ್ನು ನಾವು ಇಂದು ನಗರದ ಮುಖಂಡರಾದ ಅಬ್ದುಲ್ ಹಮೀದ್ ಮುಷ್ರೀಫ್ ಸರ್ ಅವರ ಕಚೇರಿಯಲ್ಲಿ ಎಲ್ಲ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತರು
ಎಲ್ಲ ಪಕ್ಷಾತೀತ ಅಭಿಮಾನಿಗಳು ಎಲ್ಲರೂ ಸೇರಿ ಇವತ್ತು ನಾವು 78ನೇ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಸರ್. ಭಾರತಿ ಹೊಸಮನಿ. विश यू मैनी मैनी हैप्पी रिटर्न्स ऑफ द डे सिद्धरामैया सर। हम आपके जन्मदिन यहाँ पे हमीद सर के इसमें कर रहे हैं, उनके नेतृत्व में कर रहे हैं। और जो भी आप गरीबों को इतनी मदद कर रहे हैं कि हर एक गरीब लोग आपका एहसानमंद है और हम दुआ करते हैं इंशाअल्लाह आगे आप और तरक्की करें और हर गरीब की मदद करें। हमारे सीएम सिद्धरामैया सर को हम सालगिरह की मुबारकबाद पेश करते हैं और ये उनसे उम्मीद रखते हैं कि गरीब आने वाले दिनों में गरीबों की ऐसे ही मदद करें और उनकी उम्र दराज के लिए भी दुआ करते हैं।